ಸ್ಥಳದಲ್ಲಿ ಯಾರಿಗೆ ನಾಗದೋಷ ಇರುತ್ತಲ್ಲ, ಯಾರಿಗೆ ನಾಗದೋಷ ಕಾಡ್ತಾ ಇದ್ದವರಿಗೆ ಕೆಲವರಿಗೆ ಮದುವೆ ವಿಚಾರದಲ್ಲಿ ಅಡಚಣೆ ಆಗುತ್ತೆ, ಕೆಲವರಿಗೆ ಮಕ್ಕಳ ವಿಚಾರದಲ್ಲಿ ಅಡಚಣೆ ಆಗುತ್ತೆ, ಕೆಲವರಿಗೆ ಮಾಡುವಂಥ ಕೆಲಸದ ವಿಚಾರವಾಗಿ ಅಡಚಣೆ ಆಗುತ್ತೆ, ಮತ್ತು ಅವರಿಗೆ ವ್ಯಾವಹಾರಿಕ ವಿಚಾರವಾಗಿ ದುಡ್ಡು ಬಂದಂಥ ಅವ್ರು ದುಡ್ಡು ನಿಲ್ತಾ ಇರಲ್ಲ ಬಂದು. ಹಾಗೆ ಕೆಲವರು ನಾಗದೋಷ ಇದ್ದವರಿಗೆ ಈ ಸ್ಥಳದಲ್ಲಿ ಗುರುಗಳಿದ್ದಾರೆ, ಅವ್ರು ಹೇಳ್ತಾರೆ ನಿಮ್ಗೆ ನಾಗದೋಷ ಇದೆ ಅಂದರೆ ನಾಗದೋಷ ಇದೆ, ಈ ಸ್ಥಳದಲ್ಲಿ ಹಾಲಿನ ಅಭಿಷೇಕ ಮಾಡಿ, ಇಷ್ಟು ದಿನದಲ್ಲಿ ನಿಮಗೆ ಪರಿಹಾರ ಆಗುತ್ತೆ, ಇಷ್ಟು ದಿನದಲ್ಲಿ ನಿಮಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಬಂದು ಇಲ್ಲಿ ಅಭಿಷೇಕ ಮಾಡಿಸ್ತಾರೆ. ಅಭಿಷೇಕ ಮಾಡಿಸಿ ಅವ್ರು ಹೇಳಿರ್ತಾರೆ ಇಷ್ಟು ದಿನದಲ್ಲಿ ನಿಮಗೆ ಒಳ್ಳೇದಾಗುತ್ತೆ ಈ ಸ್ಥಳದಿಂದ ಅಂತಲ್ಲ. ಅದೇ ರೀತಿಯಾಗಿ ಅವ್ರಿಗೆ ಒಳಿತು ಕಾಣ್ತಾರೆ. ಆ ಕಂಡಿದ್ದ ಪರಿಣಾಮವಾಗಿ ಇಷ್ಟು ಭಕ್ತರು ಕ್ಷೇತ್ರಕ್ಕೆ ಜಾಸ್ತಿ ಆಗಿದ್ದಾರೆ. ತುಂಬ ಜನ ಭಕ್ತರು ಬರ್ತಾ ಇದ್ದಾರೆ. ಹೆಚ್ಚಾಗಿ ಮದುವೆ ಮತ್ತು ಮಕ್ಕಳು ವಿಚಾರವಾಗಿ ಇಲ್ಲಿ ಅಭಿಷೇಕ ಮಾಡೋದು ಅಂದರೆ ಎಲ್ಲರೂ ಮಾಡ್ತಾರೆ ನಾಗದೋಷ ಇದ್ದರು. ಆ ವಿಚಾರವಾಗಿ ಭಕ್ತಾದಿಗಳು ತುಂಬ ಜನ ಇಲ್ಲಿ ಬರೋದು ಜಾಸ್ತಿ. ಮುಕ್ತಿನಾಗ ನಮ್ಮ ಕ್ಷೇತ್ರದಲ್ಲಿರೋ ಒಡಂಬೈಲ್ ಪದ್ಮಾವತಿ ದೇವಸ್ಥಾನದಲ್ಲಿರೋದೊಂದು ಮತ್ತೊಂದು ಕ್ಷೇತ್ರ ಅಂತ ಹೇಳಿದ್ರೆ ಮುಕ್ತಿನಾಗ, ಮತ್ತೊಂದು ದೇವರು ಅದ್ಭುತವಾಗಿರೋದು ಅಂತ ಹೇಳಿದ್ರೆ ಅದ್ರ ವಿಶೇಷ ಏನಂದರೆ ಅದರಿಗೆ 77 ಕ್ವಿಂಟಲು 7 ಅಡಿ 7 ಇಂಚು 7 ಎಡೆ ಇದೆ. ಯಾರಿಗೆ ನಾಗದೋಷ ಇರುತ್ತೆ, ಯಾರ ಮನೇಲಿ ನಾಗರ ಸಂಚಾರ ಇರುತ್ತೆ, ಅಥವಾ ಯಾರ ಕನಸಲ್ಲಿ ನಾಗರು ಕಾಣಿಸ್ತಾ ಇರುತ್ತೆ, ಅಥವಾ ಯಾರಿಗೆ ನಾಗರಿಂದ ತೊಂದರೆಗಳು ನಡೀತಾ ಇರುತ್ತೆ, ಅಥವಾ ಯಾರಿಗೆ ವಂಶದಿಂದ ನಾಗರ ಸಮಸ್ಯೆಗಳು ಕಾಡ್ತಾ ಇರುತ್ತೆ, ಹೆಚ್ಚಾಗಿ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ನಿವಾರಣೆ ಮಾಡಿಸ್ಕೊತಾರೆ, ಕಾಳಹಸ್ತಿಗೆ ಹೋಗ್ತಾರೆ. ಈ ಕ್ಷೇತ್ರದಲ್ಲೂ ಸಹ ನಾಗದೋಷ ನಿವಾರಣೆ ಮಾಡ್ತಾರೆ. ಹೇಗೆ ಅಂದರೆ ವಿಶೇಷವಾಗಿದೆ, ಯಾರಿಗೆ ನಾಗದೋಷ ಇರುತ್ತಲ್ಲ ಅವರೇ ಈ ಸ್ಥಳಕ್ಕೆ ಬರಬೇಕು. ಬರೋಕ್ಕಿಂತ ಮುಂಚೆ, ನಾಗದೋಷ ನಿವಾರಣೆ ಮಾಡಿಸೋಕ್ಕಿಂತ ಮುಂಚೆ ಅವರು 7 ದಿನ ಅನ್ಯಾಹಾರ ಅಥವಾ ಮಾಂಸಾಹಾರ ಏನೋ ತಿನ್ನೋದ್ರೆ ಈ ಸ್ಥಳದಲ್ಲಿ ಬಿಡಬೇಕು. ಯಾಕಂದರೆ ಸ್ವತಃ ಅವರೇ ಹತ್ತಿ ಅವರೇ ಅಭಿಷೇಕ ಮಾಡೋದ್ರಿಂದ ಅವರು ಶುದ್ಧವಾಗಿರಬೇಕು. ಯಾರಿಗೆ ನಾಗದೋಷ ಇದೆಯಲ್ಲ ಅವರು ಈ ಸ್ಥಳಕ್ಕೆ ಬಂದು 108 ಸತಿ ನಾಗರ ಗುಡಿಗೆ ಪ್ರದಕ್ಷಿಣೆ ಹಾಕಿ ನಂತರ ಅವ್ರ ಕೈಯಾರೇ ಹಾಲಿಂದ ಅಭಿಷೇಕ ಮಾಡಬೇಕು. ನಮ್ಮಲ್ಲಿರೋ ಪದ್ಧತಿ ಅದು. ಯಾವುದೇ ಥರ ನಾಗದೋಷಗಳು ಈ ಸ್ಥಳದಲ್ಲಿ ಮುಕ್ತಿ ಆಗುತ್ತೆ. ಅದಕ್ಕೆ ಮುಕ್ತಿನಾಗ ಅಂತ ಹೆಸರಿದೆ ಈ ಸ್ಥಳದಲ್ಲಿ. ಯಾಕಂದರೆ ಪದ್ಮಾವತಿ ಎಂಬ ನಾಗ ಸಂಕಲಕ್ಕೆ ಸಂಬಂಧಪಟ್ಟಿರೋದ್ರಿಂದ ಯಾವುದೇ ನಾಗದೋಷಗಳಿದ್ದರೆ ಅಥವಾ ನಾಗರು ಹೊಡೆದಿದ್ರೆ ಅಥವಾ ನಾಗರು ಶಾಪಗಳಿದ್ರು ಈ ಸ್ಥಳದಲ್ಲಿ ಅಭಿಷೇಕ ಮಾಡಿದ್ರು ಸಹ ಯಾವುದೇ ಥರದಿದ್ದರೂ ನಿವಾರಣೆ ಆಗುತ್ತೆ. ಯಾವುದೇ ಜಾತಿ ಮತ ಭೇದ ಇಲ್ಲ ಈ ಸ್ಥಳದಲ್ಲಿ, ಎಲ್ಲರಿಗೂ ನಾಗದೋಷ ಇರುತ್ತೆ. ಈ ಸ್ಥಳದಲ್ಲಿ ಮಾಡಿಸಿದವರಿಗೆ ತುಂಬ ಅನುಕೂಲ ಆಗಿದೆ. ಯಾರಿಗೆ ಮಕ್ಕಳಾಗಿಲ್ಲ, ಯಾರಿಗೆ ವ್ಯಾವಹಾರಿಕ ವಿಚಾರಕ್ಕೆ ತೊಂದರೆ ಆಗ್ತಿದೆ, ಯಾರಿಗೆ ಸಮಸ್ಯೆಗಳಿದೆ ನಾಗರಿಂದ, ಈ ಸ್ಥಳದಲ್ಲಿ ಅಭಿಷೇಕ ಮಾಡಿದ್ರೆ ಸಾಕು, ಅವರೇ ಮುಟ್ಟಿ ಅವರೇ ಅಭಿಷೇಕ ಮಾಡೋದ್ರಿಂದ 100% ಈ ಸ್ಥಳದಲ್ಲಿ ನಿವಾರಣೆ ಆಗೇ ಆಗುತ್ತೆ. ಅಂಥ ಶಕ್ತಿಯುತವಾದ ಸ್ಥಳ ಇದು ಒಡಂಬೈಲ್ ಪದ್ಮಾವತಿ ದೇವಿ. ಒಡಂಬೈಲ್ ಪದ್ಮಾವತಿ ಅಮ್ಮನವ್ರ ಶಕ್ತಿಯಿಂದನೇ ಈ ನಾಗದೋಷ ಯಾವುದೇ ಇದ್ದರೂ ಈ ಸ್ಥಳದಲ್ಲಿ ಸ್ವತಃ ಅವರೇ ಕೈಯಾರೆ ಅಭಿಷೇಕ ಮಾಡೋದ್ರಿಂದ ಸಂಪೂರ್ಣವಾಗಿ ನಾಗದೋಷಗಳು ಸಹ ಈ ಸ್ಥಳದಲ್ಲಿ ನಿವಾರಣೆ ಆಗುತ್ತೆ. ಮಾನಸಿಕವಾಗಿ ಒಂದು ಆರ್ಥಿಕವಾಗಿ ನನಗೆ ಒಂದು ಸ್ವಲ್ಪ ತೊಂದರೆ ಇತ್ತು ರೀ. ಆ ತೊಂದರೆ ಇದ್ದಾಗ ಇಲ್ಲಿ ಬಂದು ಎಲ್ಲ ದರ್ಶನ ತಗೊಂಡು ಆ ಜನವರು ಕೇಳ್ಕೊಂಡಾಗ ಈ ಥರ ಮಾಡಿದರೆ ಒಳ್ಳೆಯದಾಗುತ್ತೆ ಅಂತ ಹೇಳಿದರು. ಆ ರೀತಿ ಪೈಲ ನಮ್ದು ನಾಗದೋಷ ಅಂತ ಹೇಳಿದ್ರೆ ನಾನು ಅದನ್ನು ಪರಿಹಾರ ಮಾಡ್ಕೊಂಡು ನನಗೂ ಒಳ್ಳೆಯದಾಯ್ತು ರೀ. ನಮ್ಮ ಫ್ಯಾಮ್ಲಿ ಎಲ್ಲ ಕರ್ಕೊಂಡು ಬಂದಾಗ ನಮ್ಮ ಮಗಂದು ಒಂದು ಸ್ವಲ್ಪ ನಾಗದೋಷ ಅಂತ ಹೇಳಿದ್ರು. ಅವ್ರದ್ದು ಕೂಡ ಇವತ್ತು ನಾಗದೋಷ ಪರಿಹಾರ ಮಾಡ್ಕೊಂಡಿದ್ದೀನಿ. ಅಂದರೆ ನಾನು ಈಗ ನನ್ನ ಸ್ವಂತದ ಮನೆ ಫ್ಯಾಮ್ಲಿ ಬಿಟ್ಟು ಹೆಲ್ಪಿಂಗ್ ನೇಚರ್ ಅಂತ ಹೇಳಿಬಿಟ್ಟು ನಮ್ಮ ಸ್ನೇಹಿತರಿಗೆ ನಡುವಾಗಿಬಿಟ್ಟು ಒಂದಷ್ಟು ಜಾಮೀನು ಮೇಲೆ ಲೋನ್ ಸಾಲ ಹಿಂಗೆ ಕೊಡ್ತಿದ್ವಿ. ಅವ್ರದ್ದು ಟಾರ್ಚರ್ ನನಗಾಗ್ತಾಯಿತ್ತು. ಕಸ್ಟಮರು ಅವರು ಇದು ಮಾಡ್ತಾಯಿದ್ರು. ಆದರೆ ಏನಾಗ್ತಿತ್ತು, ಅದು ದುಡ್ಡು ಕೊಟ್ಟಂಥವರು ನಮಗೆ ಕಾಡ್ತಾಯಿದ್ರು. ಅದಕ್ಕೆ ನನಗೆ ಅದು ತೊಗೊಂಡವ್ರಿಗಿಂತ ಪರಿಹಾರ ನನಗೆ ಜಾಸ್ತಿ ಇದೆ, ಟಾರ್ಚರ್ ಆಗ್ತಾಯಿತ್ತು. ಆ ರೀತಿನ ಬಂದಿದ್ದೆ. ನನ್ನ ವೈಯಕ್ತಿಕ್ಕಿಂತ ನಮ್ಮ ಮತ್ತೊಬ್ಬರಿಗೆ ಒಳ್ಳೆಯದಾಗಲೂ ಭಾವನಾದಂತರ ಈ ಕ್ಷೇತ್ರಕ್ಕೆ ಬರ್ತಾಯಿದ್ದೆ. ಅಮ್ಮನಿಗೆ ಹೇಳ್ಕೊಳ್ಳಿ, ತಾಯಿ ನನಗೆ ಆರೋಗ್ಯ ಕೆಟ್ಟು ನಡಿಲಿಕ್ಕೆ ಆಗಲ್ಲ ಆಗಿತ್ತವ, ಆ ಸಂದರ್ಭದಲ್ಲಿ ತಮ್ಮ ಸಂವಿಧಾನಕ್ಕೆ ಬಂದು ಹೇಳ್ಕೊಂಡಿದ್ದೆ, ತಾಯಿ ನನಗೆ ರಕ್ಷಣೆ ಮಾಡಿಕೊಂಡಿದ್ದೇವೆ, ಅದಕ್ಕೆ ಪುನಃ ದರ್ಶನಕ್ಕೆ ಬಂದಿದ್ದೀನವ, ಕುಮಾರ್ತಿನ ಸೇವೆ ಫಲಗಳನ್ನು ಮಾಡಿದ್ದೀನಿ ದೇವಿ, ಮುಂದೂ ಕೂಡ ನಿನ್ನ ರಕ್ಷಣೆ ನನಗೆ ಸದಾ ಬೇಕು ಅಂತ ಹೇಳಿ ಅಮ್ಮನಿಗೆ ಕೇಳ್ಕೊಳ್ಳಿ. ತಾಯಿ ನಿಂದೇನು ಕಷ್ಟ ಕಾಲದಲ್ಲಿ ಕೇಳಿದ ಪ್ರಕಾರವಾಗಿ ನಿಮ್ಮ ಮಗನಿಗೆ ಅಮ್ಮ ಗುಣ ಮಾಡಿಕೊಟ್ಟಿದ್ದಾಳವ, ರಕ್ಷಣೆ ಮಾಡಿಕೊಟ್ಟಿದ್ದಾಳೆ. ಈ ಸ್ಥಳದಲ್ಲಿ ನೀವು ಪ್ರತಿಷ್ಠಾಪನೆ ಆಗಬೇಕು ಅಂತ ಹೇಳಿ ದೇವಿನೇ ಸೂಚನೆ ಕೊಟ್ಟಿದ್ದು ಧರ್ಮದರ್ಶಿಗಳಿಗೆ. ಆ ಸೂಚನೆ ಮೇರೆಗೆ ಈ ಸ್ಥಳದಲ್ಲಿ ನಾಗರ ಕಲ್ಲು ಇಷ್ಟೇ ಎತ್ತರ ಇರಬೇಕು, ಇಷ್ಟೇ ಅಗಲ ಇರಬೇಕು, ಇಷ್ಟೇ kg ಇರಬೇಕು ಅಂತಲೂ ಸಹ ದೇವಿ ಸೂಚನೆ ಮೇರೆಗೆ ಅದನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅದಕ್ಕೋಸ್ಕರ ಇಲ್ಲಿ ಸಾವಿರಾರು ಜನ ಬರ್ತಾರೆ, ತುಂಬ ಅಭಿಷೇಕಗಳಾಗ್ತವೆ. ನಮ್ಮಲ್ಲಿರೋದು ಹೋಮ ಹವನಕ್ಕಿಂತ ಯಾರಿಗೆ ನಾಗದೋಷ ಇದೆ ಅವರೇ ಅಭಿಷೇಕ ಮಾಡಿಸಲು ನಮ್ಮಲ್ಲಿರೋ ಪದ್ಧತಿ. ಅದು ಯಾವುದೇ ಥರದಿದ್ದರೆ ಅವರೇ ಕೈಯಿಂದ ಮಾಡೋದ್ರಿಂದ 100% ಅದ್ರಲ್ಲಿ ನಿವಾರಣೆ ಆಗುತ್ತೆ. ನಮ್ಮಲ್ಲಿ ನಾಗದೋಷ ಇದ್ದವರು ಹಾಲಿಂದನೇ ಅಭಿಷೇಕ ಮಾಡಬೇಕು. ಆ ಮುಕ್ತಿನಾಗರಿಗೆ ಹಾಲಿಂದ, ಗಂಧದಿಂದ ಮತ್ತು ಜಲಾಭಿಷೇಕ ಎಲ್ಲರ ಜೊತೆಗೂ ಮಾಡಿಸ್ತೀವಿ. ಅದು ಯಾವುದೇ ಥರದಿರೋ ಅಭಿಷೇಕ ಮಾಡುವ ಮೂಲಕ ಆ ನಾಗದೋಷಗಳೇನಿದ್ರು ನಮ್ಮ ಸ್ಥಳದಲ್ಲಿ ನಿವಾರಣೆ ಆಗುತ್ತೆ. ಇದು ಈ ಸಾಗರದ ಹತ್ರನೇ ಒಬ್ಬರ ಜೊತೆ ಇದು ಸ್ಥಾಪನೆಯಾಗಿ ಈಗ 12 ವರ್ಷ ಆಯಿತು. ಈ ಸ್ಥಳದಲ್ಲಿ ಸ್ಥಾಪನೆಯಾಗಿ ದೇವಿ ಸೂಚನೆ ಮೇರೆಗೆ ಸ್ಥಾಪನೆ ಆಯಿತು. ಅವತ್ತಿಂದ ಇಷ್ಟ ತನಕ ಒಂದು 25,000 ಅಭಿಷೇಕಗಳು ಈ ಮುಕ್ತಿನಾಗರಿಗೆ ಆಗಿದೆ. 25,000 ರಿಂದ 30,000 ಆಗಿರ್ಬೋದು ಅಂದಾಜು. ಇತ್ತೀಚಿನ ದಿನಗಳಲ್ಲಿ ತುಂಬ ಭಕ್ತರು ಜಾಸ್ತಿ ಆಗಿರೋದ್ರಿಂದ ದಿನಾಲೂ 50 ಅಭಿಷೇಕ ಇರುತ್ತೆ. 100 ಅಭಿಷೇಕ ಹತ್ರನೂ ಈ ಸ್ಥಳದಲ್ಲಿ ನಡೆದಿದ್ದಿದೆ.
ದಿನನಿತ್ಯನೂ ಹಾಲಿನ ಅಭಿಷೇಕ ಮುಕ್ತಿ ನಾಗರಿಗೆ ನಡೀತಾನೆ ಇರುತ್ತೆ. ಈ ಸ್ಥಳಕ್ಕೆ ಮಹಾರಾಷ್ಟ್ರದಿಂದ ಬರ್ತಾರೆ, ಬೆಳಗಾವಿಯಿಂದ ಬರ್ತಾರೆ, ಬೆಂಗಳೂರಿಂದ ಬರ್ತಾರೆ, ಮೈಸೂರಿಂದ ಬರ್ತಾರೆ, ಕರ್ನಾಟಕದ ಎಲ್ಲ ಜಿಲ್ಲೆಗಳಿಂದ ಬರ್ತಾರೆ ಮತ್ತು ಹೊರ ರಾಜ್ಯದಿಂದ ಈ ಸ್ಥಳಕ್ಕೆ ನಡ್ಕೊತಾರೆ. ತುಂಬ ಜನ ಈಗ ಎಲ್ಲ ಕಡೆ ಈ ಅಮ್ಮನವ್ರ ಮಹಿಮೆ ಬಗ್ಗೆ ಪ್ರಚಾರ ಆಗಿರೋದ್ರಿಂದ ತುಂಬ ಜನ ಈ ಸ್ಥಳಕ್ಕೆ ವಿವಿಧ ಕಡೆಗಳಿಂದನೂ ಸಹ ಬರ್ತಾರೆ. ಎಲ್ಲ ಜಾತಿಯವರು ಒಂಥರ ಸದ್ಧರ್ಮ ಕ್ಷೇತ್ರ ಆಗಿದೆ, ಎಲ್ಲ ಧರ್ಮದವರು ಸಹ ಈ ಸ್ಥಳಕ್ಕೆ ನಡ್ಕೊತಾ ಇದ್ದಾರೆ ಅಮ್ಮನವರಿಗೆ. ಸ್ಥಳದಲ್ಲಿ ಯಾರಿಗೆ ನಾಗದೋಷ ಇರುತ್ತಲ್ಲ, ಯಾರಿಗೆ ನಾಗದೋಷ ಕಾಡ್ತಾ ಇದ್ದವರಿಗೆ ಕೆಲವರಿಗೆ ಮದುವೆ ವಿಚಾರದಲ್ಲಿ ಅಡಚಣೆ ಆಗುತ್ತೆ, ಕೆಲವರಿಗೆ ಮಕ್ಕಳ ವಿಚಾರದಲ್ಲಿ ಅಡಚಣೆ ಆಗುತ್ತೆ, ಕೆಲವರಿಗೆ ಮಾಡುವಂಥ ಕೆಲಸದ ವಿಚಾರವಾಗಿ ಅಡಚಣೆ ಆಗುತ್ತೆ, ಮತ್ತು ಅವರಿಗೆ ವ್ಯಾವಹಾರಿಕ ವಿಚಾರವಾಗಿ ದುಡ್ಡು ಬಂದಂಥ ಅವ್ರು ದುಡ್ಡು ನಿಲ್ತಾ ಇರಲ್ಲ ಬಂದು. ಹಾಗೆ ಕೆಲವರು ನಾಗದೋಷ ಇದ್ದವರಿಗೆ ಈ ಸ್ಥಳದಲ್ಲಿ ಗುರುಗಳಿದ್ದಾರೆ, ಅವ್ರು ಹೇಳ್ತಾರೆ ನಿಮ್ಗೆ ನಾಗದೋಷ ಇದೆ ಅಂದರೆ ನಾಗದೋಷ ಇದೆ, ಈ ಸ್ಥಳದಲ್ಲಿ ಹಾಲಿನ ಅಭಿಷೇಕ ಮಾಡಿ ಇಷ್ಟು ದಿನದಲ್ಲಿ ನಿಮಗೆ ಪರಿಹಾರ ಆಗುತ್ತೆ, ಇಷ್ಟು ದಿನದಲ್ಲಿ ನಿಮಗೆ ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಬಂದು ಇಲ್ಲಿ ಅಭಿಷೇಕ ಮಾಡಿಸ್ತಾರೆ. ಅಭಿಷೇಕ ಮಾಡಿಸಿ ಅವ್ರು ಹೇಳಿರ್ತಾರೆ ಇಷ್ಟು ದಿನದಲ್ಲಿ ನಿಮಗೆ ಒಳ್ಳೇದಾಗುತ್ತೆ ಈ ಸ್ಥಳದಿಂದ ಅಂತಲ್ಲ. ಅದೇ ರೀತಿಯಾಗಿ ಅವ್ರಿಗೆ ಒಳಿತು ಕಾಣ್ತಾರೆ. ಆ ಕಂಡಿದ್ದ ಪರಿಣಾಮವಾಗಿ ಇಷ್ಟು ಭಕ್ತರು ಕ್ಷೇತ್ರಕ್ಕೆ ಜಾಸ್ತಿ ಆಗಿದ್ದಾರೆ. ತುಂಬ ಜನ ಭಕ್ತರು ಬರ್ತಾ ಇದ್ದಾರೆ. ಹೆಚ್ಚಾಗಿ ಮದುವೆ ಮತ್ತು ಮಕ್ಕಳು ವಿಚಾರವಾಗಿ ಇಲ್ಲಿ ಅಭಿಷೇಕ ಮಾಡೋದು ಅಂದರೆ ಎಲ್ಲರೂ ಮಾಡ್ತಾರೆ ನಾಗದೋಷ ಇದ್ದರು. ಆ ವಿಚಾರವಾಗಿ ಭಕ್ತಾದಿಗಳು ತುಂಬ ಜನ ಇಲ್ಲಿ ಬರೋದು ಜಾಸ್ತಿ. ತುಂಬ ಜನ ಇದ್ದಾರೆ ಸರ್, ತುಂಬ ಜನ ಇದ್ದಾರೆ. ಈಗಿನ ಅಂದರೆ ಹೇಳೋಕ್ಕಾಗಲ್ಲ, ಅವ್ರು ಮಾಡಿಸಿರ್ತಾರೆ ತುಂಬ ಜನ. ಆದರೆ ಈಗ ಇತ್ತೀಚೆಗೆ ಹೊಸೊಬ್ಬರು ಜಾಸ್ತಿ ಬರ್ತಾ ಇದ್ದಾರೆ. ಆದರೆ ಮಾಡಿಸಿ ತುಂಬ ಅನುಕೂಲ ಆದವರು ಬಂದು ಇಲ್ಲಿ ದೇವಿಗೆ ಅನ್ನ ಸಂತರ್ಪಣೆ ಮಾಡಿಸ್ತಾರೆ, ಕೆಲವರು ತುಲಾಭಾರ ಮಾಡಿಸ್ತಾರೆ, ಕೆಲವರು ಅವ್ರವ್ರ ಮನಸ್ಸಲ್ಲಿ ಒಂದು ಬಯಕೆಗಳನ್ನು ಹೇಳ್ಕೊಂಡು ಹೋಗಿರ್ತಾರೆ. ಅದು ಆಗುತ್ತೆ, ತುಂಬ ಜನಕ್ಕೆ ಅನುಕೂಲ ಆಗಿದೆ.